ಪಹಲ್ಗಾಮ್ನಲ್ಲಿ ರಣಕೇಕೆ ಹಾಕಿದ ರಕ್ತ ಪಿಪಾಸುಗಳ ವಿರುದ್ಧ ಭಾರತೀಯ ಸೇನೆಯ ಕಾರ್ಯಾಚರಣೆ ಮುಂದುವರೆದಿದೆ. ಭಾರತದ ಹೊಡೆತಕ್ಕೆ ಅಡಗಿ ಕೂತಿದ್ದ 3 ಉಗ್ರರ ಸಂಹಾರವಾಗಿದೆ. ಈ ಮಧ್ಯೆ ಮೋದಿ ಸ್ಟೈಲ್ ಅನ್ನು ಕಾಪಿ ಮಾಡಲು ಹೋಗಿ ಪಾಕ್ ಪ್ರಧಾನಿ ನಗೆಪಾಟಲಿಗೀಡಾಗಿದ್ದಾರೆ. ಶಾಂತಿ ಪ್ರಿಯ ಭಾರತವನ್ನ ಕೆಣಕಿದ್ರೆ ಏನಾಗುತ್ತೆ ಅನ್ನೋದನ್ನ ಪಾಕಿಸ್ತಾನಕ್ಕೆ ಮುಟ್ಟಿ ನೋಡಿಕೊಳ್ಳುವಂತೆ ಭಾರತೀಯ ಸೇನೆ ಉತ್ತರ ಕೊಟ್ಟಿದೆ. ಒಂದೊಂದೇ ಮಿಸೈಲ್ ಗುಮ್ಮೋ ಗೇಟಿಗೆ ಶತ್ರು ರಾಷ್ಟ್ರ ನಿದ್ದೆಯಲ್ಲೂ ನಡುಗೋಗಿದೆ, ಚಳಿಯಲ್ಲೂ ಬೆವರಿದೆ. ಆಪರೇಷನ್ ಸಿಂಧೂರ್ಗೆ ಬೆಚ್ಚಿದ ಪಾಕಿಗಳು ನಡುರಾತ್ರಿಯಲ್ಲೇ ಮಂಡಿಯೂರಿದ್ದಾಗಿದೆ. ಆದ್ರೆ ಜಟ್ಟಿ ಬಿದ್ರೂ ಮೀಸೆ ಮಣ್ಣಾಗಲಿಲ್ಲ ಅಂತಾರಲ್ಲ, ಪಾಕ್ ಕೂಡ ಅಂಥದ್ದೇ ಕ್ಯಾಟಗರಿಗೆ ಸೇರಿದೆ. ಮಣ್ಣು ಮುಕ್ಕಿದ್ರೂ ನರಿ ಬುದ್ಧಿ ಬಿಡದ ಪಾಕ್ಗೆ ಭಾರತ ಮಾಸ್ಟರ್ ಸ್ಟ್ರೋಕ್ ಕೊಡ್ತಿದೆ. ಜಮ್ಮು ಕಾಶ್ಮೀರದಲ್ಲಿ ರಕ್ತಾಸುರರ ಸಂಹಾರ, ಉಗ್ರರ ಹಿಟ್ ಲಿಸ್ಟ್ ಹಿಡಿದು ಸೇನೆ ರಣಬೇಟೆ. ಸುಳ್ಳು, ಹಸಿ ಹಸಿ ಸುಳ್ಳು. ಬೆಳಗಾದ್ರೆ ಸಾಕು ಪಾಕಿಸ್ತಾನ ಹೇಳೋ ಒಂದೊಂದು ಮಾತು ಅಕ್ಷರಶಃ ಸುಳ್ಳು. ನಮಗೂ ಉಗ್ರರಿಗೂ ಸಂಬಂಧವೇ ಇಲ್ಲ, ಪಾಕ್ನಲ್ಲಿ ಭಯೋತ್ಪಾದಕರೇ ಇಲ್ಲ ಅಂತ ಬೊಗಳೆ ಬಿಡ್ತಿದೆ. ಆದ್ರೆ ಉಗ್ರರನ್ನ ತನ್ನ ಮಡಿಲಲ್ಲಿಟ್ಕೊಂಡು ಸಾಕ್ತಿದೆ ಅನ್ನೋದನ್ನ ಜಗತ್ತಿಗೆ ಸಾರಿದ ಭಾರತ ಪಾಕಿಸ್ತಾನವನ್ನ ಬೆತ್ತಲಾಗಿಸಿದೆ. ಇಷ್ಟಾದ್ರೂ ಸುಮ್ಮನಾಗದ ಶತ್ರು ರಾಷ್ಟ್ರ ಸೈಲೆಂಟ್ ಆಗಿಯೇ ಮತ್ತೆ ಉಗ್ರರನ್ನ ಛೂ ಬಿಡ್ತಿದೆ. ಇದಕ್ಕೆ ಭಾರತೀಯ ಸೇನೆ ತಕ್ಕ ಉತ್ತರ ಕೊಟ್ಟು ಉಗ್ರರ ಹುಟ್ಟಡಗಿಸ್ತಿದೆ. ರಣಹೇಡಿಗಳ ಹಿಟ್ ಲಿಸ್ಟ್ ರೆಡಿ ಮಾಡಿ ಹುಡುಕಿ ಹೊಡೀತಿದೆ. ಕಾಶ್ಮೀರವನ್ನ ಕಾಡ್ತಿರೋ ಉಗ್ರಭೂತಗಳ ಹೆಣದ ರಾಶಿಯನ್ನ ಕೆಡವುತ್ತಿದೆ. ಮೊನ್ನೆ ಶೋಪಿಯಾನ್ನಲ್ಲಿ 3 ರುಂಡ ಚಂಡಾಡಿದ ಸೇನೆ ಇವತ್ತು ಪುಲ್ವಾಮಾದಲ್ಲಿ ಅಡಗಿದ್ದ 3ರನ್ನ ಉಡೀಸ್ ಮಾಡಿದೆ. ಹತ್ಯೆಯಾದ ಉಗ್ರರಿಗೆ ಲಷ್ಕರ್ ಸಂಘಟನೆಯ ಲಿಂಕಿರೋ ಶಂಕೆಯೂ ವ್ಯಕ್ತವಾಗಿದ್ದು, ಡ್ರೋನ್ನಲ್ಲಿ ನರಕಾಸುರರ ಹತ್ಯೆ ದೃಶ್ಯ ಸೆರೆಯಾಗಿದೆ. ಅವರು ಧರ್ಮ ಕೇಳಿ ಹೊಡೆದರು, ನಾವು ಕರ್ಮ ನೋಡಿ ಹೊಡೆದೆವು. ಶತ್ರುಗಳಿಗೆ ರಾಜನಾಥ್ ಸಿಂಗ್ ವಾರ್ನಿಂಗ್. ಆಪರೇಷನ್ ಸಿಂಧೂರ್ ಬಳಿಕ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಕಣಿವೆ ರಾಜ್ಯಕ್ಕೆ ಮೊದಲ ಬಾರಿಗೆ ಭೇಟಿ ನೀಡಿದ್ರು. ಶ್ರೀನಗರದಲ್ಲಿರೋ ಸೇನೆಯ 15 ಕಾರ್ಪ್ಸ್ ಪ್ರಧಾನ ಕಚೇರಿಗೆ ತೆರಳಿ ಸಿಬ್ಬಂದಿ ಜೊತೆ ಸಂವಾದ ನಡೆಸಿದ್ರು. ಇದೇ ವೇಳೆ ಮಾತನಾಡಿ ಶತ್ರು ರಾಷ್ಟ್ರಕ್ಕೆ ಖಡಕ್ ಸಂದೇಶ ರವಾನಿಸಿದ್ದಾರೆ. ನಮ್ಮ ಸೇನೆ ಶತ್ರುಗಳ ಎದೆ ಸೀಳಿದೆ. ಅಣುಬಾಂಬ್ ಬ್ಲಾಕ್ ಮೇಲ್ಗೆ ನಾವು ಹೆದರಲ್ಲ, ಅವರು ಧರ್ಮ ಕೇಳಿ ಹೊಡೆದ್ರೆ ನಾವು ಕರ್ಮ ನೋಡಿ ಹೊಡೆದಿದ್ದೇವೆ ಅಂದ್ರು. हमने उनके न्यूक्लियर ब्लैकमेल की भी परवाह नहीं की है। पूरी दुनिया ने देखा है कैसे गैर जिम्मेदाराना तरीके से पाकिस्तान द्वारा भारत को अनेक बार एटमी धमकियां दी गई हैं। आज श्रीनगर की धरती से मैं पूरी दुनिया के सामने यह सवाल उठाना चाहता हूं कि क्या ऐसे गैर जिम्मेदार और रोग नेशन के हाथों में परमाणु हथियार सुरक्षित हैं? मैं दुनिया के सामने यह सवाल खड़ा करना चाहता हूं। उन्होंने यह नहीं सोचा कि आम नागरिकों ने उनका क्या बिगाड़ा है, उन्होंने ऐसा क्या किया है कि उन्हें मार दिया जाए। पर मैं यह कहना चाहूंगा, आतंकियों ने भारतीयों को धर्म पूछकर देख कर मारा, धर्म पूछ कर मारा, तो हमने आतंकियों को उनका कर्म देख कर मारा है। ಮೋದಿ ಸ್ಟೈಲ್ ಕಾಪಿ ಮಾಡಿದ ಶಹಬಾಸ್. ಪಾಕ್ಗೆ ನರಿ ಬುದ್ಧಿ ಮಾತ್ರವಲ್ಲ, ನಕಲಿ ಮಾಡೋ ಬುದ್ಧಿನೂ ಇದೆ. ಪ್ರಧಾನಿ ಮೋದಿ ಸ್ಟೈಲ್ ಅಲ್ಲೇ ಕಾಪಿ ಮಾಡಿ ಪಾಕ್ ಪ್ರಧಾನಿ ಶಹಬಾಜ್ ಶರೀಫ್ ನಗೆ ಪಾಟಲಿಗೀಡಾಗಿದ್ದಾರೆ. ಮೊನ್ನೆಯಷ್ಟೇ ಮೋದಿ ಆದಂಪುರ್ಗೆ ಭೇಟಿ ನೀಡಿ ಏರ್ ಬೇಸ್ಗೆ ಏನೂ ಆಗಿಲ್ಲ ಅಂತ ತಿಳಿಸಿದ್ರು. ಇದರ ಬೆನ್ನಲ್ಲೇ ಮೋದಿಯಂತೆ ಪ್ರಸೂರ್ ಕಂಟೋನ್ಮೆಂಟ್ಗೆ ಭೇಟಿ ನೀಡಿದ್ದಾರೆ ಪಾಕ್ ಪ್ರಧಾನಿ. ಯುದ್ಧ ಟ್ಯಾಂಕರ್ ಮೇಲೆ ನಿಂತು ಪೋಸ್ ಕೊಟ್ಟು ಟ್ರೋಲ್ ಆಗಿದ್ದಾರೆ. ಯುದ್ಧ ವಿರಾಮದ ಬಳಿಕವೂ ನವರಂಗಿ ಆಟ ಆಡ್ತಿರೋ ಪಾಕಿಗಳ ಒಳಸಂಚನ್ನು ಭಾರತ ಬಟಾಬಯಲು ಮಾಡಿದೆ. ನಾವೇ ಗೆದ್ದಿದ್ದು ಅಂತ ಶೋಕಿ ಮಾಡ್ತಿದ್ದವರಿಗೆ ಮುಖಭಂಗ ಮಾಡಿದೆ. ಆಪರೇಷನ್ ಸಿಂಧೂರ್ ಬಗ್ಗೆ 70 ದೇಶಗಳಿಗೆ ಭಾರತ ಮಾಹಿತಿ ಕೊಟ್ಟಿದೆ. ಪಾಕ್ ಸೇನಾ ನೆಲೆಗಳ ಮೇಲಿನ ದಾಳಿ ಹಾಗೂ ಪಾಕ್ ಉಗ್ರರನ್ನ ರಕ್ಷಣೆ ಮಾಡ್ತಿರೋ ಸತ್ಯವನ್ನ ಬಿಚ್ಚಿಟ್ಟಿದೆ. ಅಲ್ಲದೆ ಪಾಕ್ ಕಳ್ಳಾಟದ ಬಗ್ಗೆ ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿಗೆ ಮಾಹಿತಿ ಕೊಟ್ಟಿದ್ದು, ಪಹಲ್ಗಾಮ್ ಮೇಲೆ ದಾಳಿ ಮಾಡಿದ ಟಿಆರ್ಎಫ್ ಉಗ್ರರ ಬಗ್ಗೆ ಸಾಕ್ಷ್ಯ ಒದಗಿಸಿದೆ. ಉಗ್ರರನ್ನ ಉಡಾಯಿಸಿದ್ದೆ ಬೆಂಗಳೂರು ಡ್ರೋನ್. ಆಪರೇಷನ್ ಸಿಂಧೂರ್ ಬಳಿಕವೇ ಆತ್ಮನಿರ್ಭರ್ ಶಕ್ತಿ ಏನು ಅನ್ನೋದು ಇಡೀ ಪ್ರಪಂಚಕ್ಕೆ ಗೊತ್ತಾಗ್ತಿದೆ.
ಪ್ರತೀಕಾರಕ್ಕೆ ತೊಡೆ ತಟ್ಟಿ ನಿಂತ ಭಾರತ ಉಗ್ರರ ನೆಲೆ ಉಡಾಯಿಸೋದಕ್ಕೆ ಬಳಸಿದ್ದೆ ಬೆಂಗಳೂರಿನ ಸ್ಕೈ ಸ್ಟ್ರೈಕರ್ ಡ್ರೋನ್. ಆಲ್ಫಾ ಡಿಸೈನ್ ಕಂಪನಿ ಅಭಿವೃದ್ಧಿ ಪಡಿಸಿದ ಈ ಡ್ರೋನ್ 100 ಕಿಲೋಮೀಟರ್ ಚಲಿಸೋ ಸಾಮರ್ಥ್ಯ ಹೊಂದಿದೆ. 10 ಕೆಜಿ ತೂಕದ ಬಾಂಬ್ ಹೊತ್ತೊಯ್ದು ಇಟ್ಟ ಗುರಿ ಮಿಸ್ ಆಗದಂತೆ ಶತ್ರುಗಳ ನೆಲೆ ಧ್ವಂಸ ಮಾಡೋ ಸಾಮರ್ಥ್ಯ ಹೊಂದಿದೆ. ಲೋವರ್ ಆಲ್ಟಿಟ್ಯೂಡ್ನಲ್ಲಿ ಫ್ಲೈ ಮಾಡುತ್ತೆ. ಅದರಿಂದ ಇದು ರಡಾರ್ಸಿಂದ ಡಿಟೆಕ್ಟ್ ಮಾಡೋದು ಕಷ್ಟ. ಸೊ ಇದೊಂಥರ ಸ್ಟೆಲ್ತ್ ಅಂತಲೇ ಹೇಳ್ಬೋದು. ಇನ್ನೊಂದು ಏನಂದರೆ ಬ್ಯಾಟ್ರಿ ಆಪರೇಟೆಡ್, ಅದರಿಂದ ಇದು ಸೌಂಡ್ ಕಮ್ಮಿ ಇರುತ್ತೆ. ಸೊ ಅದರಿಂದನೂ ಕಂಡುಹಿಡಿಯೋಕ್ಕಾಗಲ್ಲ. ಆಮೇಲೆ ಇದು ಇನ್ನೊಂದು ಏನು ಮಾಡುತ್ತೆ ಅಂದರೆ ಅದು ಅತಿ ವೇಗದಿಂದ ಹೋಗಿ ತುಂಬ ಸ್ಟೀಪ್ ಡೈವ್ ಆ್ಯಂಗಲಲ್ಲಿ ಡೈವ್ ಮಾಡುತ್ತೆ. ಅದರಿಂದ ಇದನ್ನು ಇಂಟರ್ಸೆಪ್ಟ್ ಮಾಡೋದು ಕಷ್ಟ. ಒಟ್ಟಾರೆ ಆಪರೇಷನ್ ಸಿಂಧೂರ್ ಮೂಲಕ ಭಾರತದ ಪರಾಕ್ರಮ ಜಗತ್ತಿಗೆ ಗೊತ್ತಾಗಿದೆ. ಈಗಾಗಲೇ ಪಾಕ್ಗೆ ಬುದ್ಧಿ ಕಲಿಸಿದ್ದು ಉಗ್ರರ ಹೆಣದ ರಾಶಿ ಕೆಡವುವುದಕ್ಕೂ ಸೇನೆ ಸಜ್ಜಾಗಿದೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ಬಿಗ್ ಬಾಸ್ ಖ್ಯಾತಿಯ ಚೈತ್ರಾ ಕುಂದಾಪುರ ಬಾಳಲ್ಲಿ ಹೊಸ ವಿವಾದವೊಂದು ಎದ್ದಿದೆ. ಪ್ರೀತಿಸಿದ ಹುಡುಗನ ಜೊತೆ ಮದುವೆಯಾದ ಕೆಲವೇ ದಿನಗಳಲ್ಲಿ ಹೆತ್ತ ತಂದೆಯೇ ಸ್ಫೋಟಕ ಆರೋಪ ಮಾಡಿದ್ದಾರೆ. ಕಳ್ಳರು ಮದುವೆ ಆಗೋದು ನಮ್ಮ ಕುಟುಂಬದ ಮಾನ ಮರ್ಯಾದೆ ತೆಗೆದು ಬಿಟ್ಟರೆ ಅದೊಂದು ಬದುಕುವಾಸ ವೇದಿಕೆಗಳು ಸಿಕ್ಕಿದಾಗ ತಾನೇ ಎಲ್ಲವನ್ನು ಮನೆಯನ್ನು ನಡ್ಕೊಂಡು ಹೋಗ್ತಾ ಇದ್ದೇನೆ, ನನ್ನ ಈ ಕುಟುಂಬ ನಾನೇ ನಡ್ಕೊಂಡು ಹೋಗಿದೆ ಅಂತ ಸುಳ್ಳು ವರದಿಯನ್ನು ಕೊಡ್ತಾಳೆ. ಚೈತ್ರಾ ಕುಂದಾಪುರ ಹಿಂದೂ ಫೈರ್ ಬ್ರ್ಯಾಂಡ್ ಮಾತಿನ ಮೂಲಕವೇ ಇಡೀ ಕರುನಾಡೆ ತಿರುಗಿ ನೋಡುವಂತೆ ಮಾಡಿದ ಭಾಷಣಗಾರ್ತಿ. ಬಿಗ್ ಬಾಸ್ ಸೀಸನ್ 11ರಲ್ಲಿ ತಮ್ಮ ಮಾತಿನ ಶೈಲಿ ಮೂಲಕವೇ ಧೂಳೆಬ್ಬಿಸಿದ್ರು. ಚೈತ್ರಾ ಯಾವಾಗ ದೊಡ್ಮನೆ ಹೋಗಿ ಬಂದ್ರು ಜೀವನವೇ ಬದಲಾಗಿ ಹೋಗಿದೆ. ಎಲ್ಲಿ ನೋಡಿದ್ರು ಚೈತ್ರಾರದ್ದೇ ಹವ. ಬಾಯ್ಸ್ ವರ್ಸಸ್ ಗರ್ಲ್ಸ್ ನಲ್ಲಿ ಮಿಂಚಿದವರು ಪ್ರೀತಿಸಿದ ಹುಡುಗನ ಜೊತೆ ಸಪ್ತಪದಿ ತುಳಿದು ಹೊಸ ಜೀವನಕ್ಕೂ ಕಾಲಿಟ್ಟಿದ್ದಾರೆ. ಆದ್ರೆ ಮದುವೆಯಾದ ಕೆಲ ದಿನಕ್ಕೆ ಚೈತ್ರಾ ಕುಂದಾಪುರ ಬಾಳಲ್ಲಿ ಹೊಸ ವಿವಾದ ಭುಗಿಲೆತ್ತಿದೆ. ತಂದೆಯನ್ನೇ ಮದ್ವೆಗೆ ಕರೆಯಲಿಲ್ವಾ ಚೈತ್ರಾ? ಮಗಳ ವಿರುದ್ಧ ತಂದೆ ಬಾಲಕೃಷ್ಣ ಆಕ್ರೋಶ. ಬಿಗ್ ಬಾಸ್ನಲ್ಲಿ ಮಿಂಚಿದ ಚೈತ್ರಾ ಕುಂದಾಪುರ ಬಾಳಲ್ಲಿ ಹೊಸ ವಿವಾದವೊಂದು ಬಿರುಗಾಳಿ ಎಬ್ಬಿಸಿದೆ. ಇಷ್ಟು ದಿನ ಮನೆಯೊಳಗಿದ್ದ ತಂದೆ ಮಗಳ ಜಿದ್ದಾಜಿದ್ದಿ ಹೊರಬಿದ್ದಿದೆ. ಚೈತ್ರಾ ತಂದೆ ಬಾಲಕೃಷ್ಣ ನಾಯ್ಕ್ ಮಗಳ ವಿರುದ್ಧ ಸಿಡಿದೆದ್ದಿದ್ದಾರೆ. ನನ್ನ ಮಗಳ ಮದುವೆಗೆ ನಾನು ಹೋಗಿಲ್ಲ, ಯಾಕಂದ್ರೆ ಅವರಿಬ್ಬರು ಕಳ್ಳರು. 12 ವರ್ಷದಿಂದ ಚೈತ್ರಾ ಗಂಡ ನಮ್ಮ ಮನೆಯಲ್ಲೇ ಇದ್ದ. ದರೋಡೆ ಮಾಡುವುದು, ದೇಶಕ್ಕೆ ದ್ರೋಹ, ವಂಚನೆ ಮಾಡೋದೇ ಅವರ ಕಸುಬು. ನಮ್ಮ ಕುಟುಂಬದ ಮಾನ ಮರ್ಯಾದೆಯನ್ನು ತೆಗೆದಿದ್ದಾರೆ. ನನ್ನ ಮದುವೆಗೂ ಕರೆದಿಲ್ಲ. ಅವಳು ಉದ್ಧಾರ ಆಗಲ್ಲ ಅಂತ ಆಕ್ರೋಶ ಹೊರಹಾಕಿದ್ದಾರೆ. ಕಳ್ಳರು ಮದುವೆ ಆಗೋದು ಅದ್ರ ಬಗ್ಗೆ ನಾನು ಹೇಳೋಕ್ಕೆ ಇಷ್ಟಪಡ. ಯಾಕಂದರೆ ಅವನು 12 ವರ್ಷದಿಂದ ಅವರು ಇಬ್ಬರು ಅವನು ನಮ್ಮ ಮನೇಲೇ ಇದ್ದವ. 12 ವರ್ಷದಿಂದ ನಮ್ಮ ಮನೇಲೇ ಇದ್ದವ, ಕಳ್ಳವ. ಅವಳು ಕಳ್ಳರು, ಇಬ್ಬರಿಗೂ ಕಳ್ಳರು ಮದುವೆ ಆದರು. ಅದ್ರ ಬಗ್ಗೆ ನಾನು ಬರೀ ಇದೇ ದರೋಡೆ ಮಾಡ್ಕೊಳ್ಳೋದು, ಇದೇ ದೇಶಕ್ಕೆ ದ್ರೋಹ ಮಾಡೋದು, ವಂಚನೆ ಮಾಡೋದು ಅವ್ರಿಗೆ ಅದೇ ಕಸಬು. ನಮ್ಮ ಕುಟುಂಬದ ಮಾನ ಮರ್ಯಾದೆ ತೆಗೆದು ಬಿಟ್ಟಳು. ಅವಳನ್ನು ಕಂಡ್ರೆ ನಂಗೆ ಆಗೋದಿಲ್ಲ, ಅವಳು ಎಂದೂ ಉದ್ಧಾರ ಆಗೋದಿಲ್ಲ. ಚೈತ್ರಾ ಮಾಡುವ ಕೆಟ್ಟ ಕೆಲಸಗಳಿಗೆ ನಾನು ಒಪ್ಪಿಗೆ ಕೊಡ್ಲಿಲ್ಲ, ಹೀಗಾಗಿ ನನ್ನ ದೂರ ಇಟ್ಟಿದ್ದಾರೆ. ನನ್ನ ದೊಡ್ಡ ಮಗಳ ಮೇಲೂ ಸುಳ್ಳು ಅಪವಾದ ಮಾಡಿದ್ದಾಳೆ. ಬಿಗ್ ಬಾಸ್ಗೆ ಹೋದ್ರೂ ನನಗೆ ಹೇಳಿಲ್ಲ, ಅಲ್ಲಿಯೂ ತಾನೇ ಮನೆಯನ್ನ ನಡೆಸಿಕೊಂಡು ಹೋಗುತ್ತಿದ್ದೇನೆ ಅಂತ ಸುಳ್ಳು ಹೇಳಿದ್ದಾಳೆ ಎಂದು ಸಾಲು ಸಾಲು ಆರೋಪಗಳ ಸುರಿಮಳೆಗೈದಿದ್ದಾರೆ. ಅವಳು ಮಾಡುವಂಥ ಕೆಲವು ಕೆಲಸಗಳಿಗೆಲ್ಲ ನಾನು ಒಪ್ಪಿಗೆ ಕೊಡಲಿಲ್ಲ ಅಂತೇಳಿ ಮೋಸ ವಂಚನೆಯಲ್ಲಿ ಇದ್ದಳು. ನಾನು ಸ್ವಲ್ಪ ಸತ್ಯ ನ್ಯಾಯ ಧರ್ಮದಲ್ಲಿ ಇರುವನು. ಅವಳ ಮೇಲೆ ಒಂದು ಸುಳ್ಳು ಅಪವಾದ ಹಾಕಿದ್ರು, ದುಡ್ಡು ಕೊಡಿದೆ ಅಂತೇಳಿ. ಮತ್ತು ಇಲ್ಲಿ ಒಳ್ಳೆಯ ವೇದಿಕೆ ಇವಳಿಗೆ ಸಿಕ್ಕಿತ್ತು. ಅದೊಂದು ವಿಕಾಸ ವೇದಿಕೆಗಳು ಸಿಕ್ಕಿದಾಗ ಇವಳಿಗೆ ಹೇಳೋ ಒಂದು ಒಳ್ಳೆಯ ಅವಕಾಶ ಇದ್ದಿತ್ತು. ಇವಳು ಹೇಳಲೇ ಇಲ್ಲ. ಇವಳದ್ದೇ ಒಂದು ಕೀರ್ತಿ ಬರಬೇಕು, ಇವಳದ್ದೇ ಒಂದು ನಾನು ತಾನೇ ಎಲ್ಲವನ್ನು ಮನೆಯನ್ನು ನಡ್ಕೊಂಡು ಹೋಗ್ತಾ ಇದ್ದೇನೆ, ನನ್ನ ಈ ಕುಟುಂಬ ನಾನೇ ನಡ್ಕೊಂಡು ಹೋಗಿದೆ ಅಂತ ಸುಳ್ಳು ವರದಿಯನ್ನು ಕೊಡ್ತಾಳೆ. ಈ ಪಾಪಿ ಎಂದಿಗೂ ನಾನು ಕ್ಷಮೆ ಕೊಡುವುದಿಲ್ಲ. ಅವಳು ಒಂದು ಕ್ರಿಮಿ ಇದ್ದಂಗೆ. ಬಾಲಕೃಷ್ಣ ಆರೋಪಕ್ಕೆ ಚೈತ್ರಾ ತಾಯಿ ರೋಹಿಣಿ ಕೌಂಟರ್ ಕೊಟ್ಟಿದ್ದಾರೆ. ನನ್ನ ಪತಿ ಜವಾಬ್ದಾರಿ ಇಲ್ಲದ ವ್ಯಕ್ತಿ, ನನ್ನ ಗಂಡನಿಗೆ ಮಾತನಾಡಲು ಬರಲ್ಲ, ಅವರು ಒಂಥರ ಮಾನಸಿಕ ವ್ಯಕ್ತಿ. ನನ್ನ ದೊಡ್ಡ ಮಗಳು ಆಸ್ತಿಗೋಸ್ಕರ ಈ ರೀತಿ ಮಾತನಾಡಲು ಹೇಳಿಕೊಟ್ಟಿದ್ದಾಳೆ ಅಂತ ಆರೋಪಿಸಿದ್ದಾರೆ. ಇವಳು ದೊಡ್ಡ ಮಗಳು ಹೇಳ್ಕೊಟ್ಟು ಅಥವಾ ಬೇರೆ ಯಾರು ನಾವು ಇವಳಿಗೆ ಆಗದಿದ್ದವರು ಏನು ಹೇಳ್ಕೊಟ್ಟು ಆದ್ರಿಂದ ಇವಳು ಮಾತಾಡಿದಷ್ಟು ಬಿಟ್ಟರೆ ಮತ್ತೆ ಅವರಿಗೆಲ್ಲ ಅಷ್ಟೆಲ್ಲ ಮಾತಾಡೋಷ್ಟು ತಲೆ ಇಲ್ಲ, ಮಾತಾಡೋದಿಲ್ಲ. ಅವರು
ಒಂದು ರೀತಿ ಸರಿ ಇಲ್ಲ ಅದು ಯಾವ ಜವಾಬ್ದಾರಿ. ಒಂದು ಹೆಣ್ಮಕ್ಳು 3 ಹೆಣ್ಮಕ್ಳು ಇವ್ರು ದೊಡ್ಡವಳದಿಂದ ಹಿಡಿದು ಅವಳಿಗೆ ಓದಿಸೋದಾಗಲಿ ಮದುವೆ ಮಾಡೋದಾಗಲಿ ಯಾವ ವಿಷಯದಲ್ಲೂ ಅವ್ರು ಇದುವರೆಗೂ ಒಂದು ಜವಾಬ್ದಾರಿ ತಗೊಂಡವರಲ್ಲ. ಬೇರೆ ಯಾವ ವಿಷಯಕ್ಕೂ ಅವ್ರು ಜವಾಬ್ದಾರಿ ತಗೊಳ್ಳೋದಿಲ್ಲ. ನಾವು ಅದಕ್ಕೆ ಬಿಟ್ಬಿಟ್ಟಿತ್ತು, ನಮಗೆ ನೋಡಿ ನೋಡಿ ಸಾಕಾಗಿತ್ತು ಜಬರ್ದಸ್ತ್ ಮಾಡೋದು. ತಂದೆ ಆರೋಪದ ಬೆನ್ನಲ್ಲೇ ಚೈತ್ರ ಇನ್ಸ್ಟಾ ಪೋಸ್ಟ್ ಮಾಡಿ ಅಸಮಾಧಾನ ಹೊರಹಾಕಿದ್ದಾರೆ. ಕುಡುಕ ತಂದೆಯ ಚಿತ್ರಹಿಂಸೆ ಅನುಭವಿಸಿದವರಿಗಷ್ಟೇ ಗೊತ್ತು. ಎಂತಹ ಮಕ್ಕಳಿಗೂ ಕುಡುಕ ತಂದೆ ಸಿಗಬಾರದು. 2 ಕ್ವಾರ್ಟರ್ ಕೊಟ್ರೆ ನನ್ನ ಮಕ್ಕಳು ದೇವ್ರು ಅನ್ನೋರ ಮಾತಿಗೆ ಬೆಲೆ ಕೊಡುವವರು ಮೂರ್ಖರಾಗ್ತಾರೆ ಅಂತ ಬರೆದುಕೊಂಡಿದ್ದಾರೆ. ಅದೇನೇ ಇರಲಿ, ಹೊಸ ಜೀವನಕ್ಕೆ ಕಾಲಿಟ್ಟ ಚೈತ್ರ ಕುಂದಾಪುರ ಮತ್ತೊಂದು ವಿವಾದ ಕಾಡ್ತಿದೆ. ತಂದೆ ಒಂದು ಹೇಳ್ತಿದ್ರೆ ಅಮ್ಮ ಮತ್ತೊಂದು ಆರೋಪ ಮಾಡ್ತಿದ್ದಾರೆ. ಇದಕ್ಕೆ ಚೈತ್ರ ಕುಂದಾಪುರ ಅವರೇ ಕ್ಲಾರಿಟಿ ಕೊಡ್ಬೇಕಿದೆ. ಗಣೇಶ್ ಸೈಬ್ರಕಟ್ಟೆ, ನ್ಯೂಸ್ 18 ಉಡುಪಿ. ಆತ ಮಗಳ ಸಾವಿಗೆ ಪ್ರತೀಕಾರ ತೀರಿಸಿಕೊಳ್ಳೋದಕ್ಕೆ ವರ್ಷದಿಂದ ಹೊಂಚು ಹಾಕಿದ್ದ. ಮಗಳ ಕೊಂದವನ ತಂದೆಯನ್ನೇ ಕೊಚ್ಚಿ ಕೊಚ್ಚಿ ರಕ್ತ ಹರಿಸಿದ್ದಾನೆ. ಇತ್ತ ಮಗ ಮಾಡಿದ ತಪ್ಪಿಗೆ ತಂದೆ ಹಾದಿ ಹೆಣವಾಗಿದ್ದಾನೆ. ಮರ್ಡರ್ ದೃಶ್ಯ ಎಲ್ಲರನ್ನೂ ಬೆಚ್ಚಿ ಬೀಳುವಂತೆ ಮಾಡಿದೆ. ಅಬ್ಬಬ್ಬಾ, ಈ ದೃಶ್ಯ ನೋಡ್ತಿದ್ರೆ ಒಂದು ಕ್ಷಣ ಎದೆ ಝಲ್ ಅನ್ಸುತ್ತೆ. ಸುತ್ತ 10 ಮಂದಿ ಇದ್ರೂ ಪ್ರಯೋಜನ ಆಗಿಲ್ಲ. ಕಣ್ ಬಿಟ್ಕೊಂಡು ನೋಡ್ತಿದ್ದಾರೆ ಹೊರತು ರಕ್ಷಣೆಗೆ ಬರ್ತಿಲ್ಲ. ಬಿದ್ದು ಒದ್ದಾಡ್ತಿದ್ರು ಬಿಡ್ತಿಲ್ಲ, ಕಾಲ್ ಹಿಡ್ಕೊಂಡ್ರು ಕೇಳ್ತಿಲ್ಲ. ಬಿಟ್ಬಿಡಿ ಅಂತ ಅಂಗಲಾಚ್ತಿದ್ರು ಹಂತಕರು ಕರುಣೆ ತೋರಿಲ್ಲ. ರಣ ರಾಕ್ಷಸರಂತೆ ನುಗ್ಗಿ ಅಟ್ಟಾಡಿಸಿ ಅಕ್ಷರಶಃ ನರಕ ತೋರಿಸಿ ಹತ್ಯೆ ಮಾಡಿದ್ದಾರೆ. ಈ ಭಯಾನಕ ದೃಶ್ಯಕ್ಕೆ ಮಂಡ್ಯ ಸಾಕ್ಷಿಯಾಗಿದೆ. ಮಗ ಮಾಡಿದ ತಪ್ಪಿಗೆ ಅಪ್ಪನ ರಕ್ತದೋಕುಳಿ. ಮಗಳ ಸಾವಿಗೆ ಪ್ರತಿಕಾರ, ದೃಶ್ಯ ಭೀಕರ. ಈಕೆ ಹೆಸರು ದೀಪಿಕಾ. ಊರೋರೆಲ್ಲ ಟೀಚರ್ ಅಮ್ಮ ಅಂತಾನೆ ಕರಿತಾ ಇದ್ರು. ಮದುವೆ ಆಗಿ ಒಂದು ಮಗು ಕೂಡ ಇತ್ತು. ನೆಮ್ಮದಿ ಆಗಿದ್ದ ಸಂಸಾರದಲ್ಲಿ ನಿತೀಶ್ ಎಂಟ್ರಿ ಕೊಟ್ಟಿದ್ದ. ಅದೇನ್ ಮೋಡಿ ಮಾಡಿದ್ನೋ ಗೊತ್ತಿಲ್ಲ. ಇಬ್ಬರು ಲವ್ವಿ ಡವ್ವಿ ಶುರು ಮಾಡಿದ್ರು. ಇಬ್ಬರು ಓಡಾಡದೇ ಇರೋ ಜಾಗನೇ ಇರ್ಲಿಲ್ಲ ಬಿಡಿ. ಆದ್ರೆ ಈ ವಿಷಯ ದೀಪಿಕಾಳ ಗಂಡನಿಗೆ ಗೊತ್ತಾಗ್ತಾ ಇದ್ದಂತೆ ದೊಡ್ಡ ಗಲಾಟೆಯಾಗಿತ್ತು. ಆಗ ಇದೇ ದೀಪಿಕಾ ನಿತೀಶ್ ನನ್ನ ಸಹೋದರ ಇದ್ದಂತೆ ಅಂದಿದ್ಲು. ಅವತ್ತೇ ಕೊನೆ, ಮತ್ತೆ ಪ್ರಿಯಕರನ ಸುದ್ದಿಗೆ ಹೋಗಿರ್ಲಿಲ್ಲ. ಇದು ನಿತೀಶನ ಪಿತ್ತ ನೆತ್ತಿಗೇರಿಸಿತ್ತು. ಕಳೆದ ವರ್ಷ ಜನವರಿ 20ನೇ ತಾರೀಕು ಬರ್ತ್ಡೇ ನೆಪದಲ್ಲಿ ಬೆಟ್ಟದ ತಪ್ಪಲಿಗೆ ಕರೆಸಿಕೊಂಡಿದ್ದಾನೆ. ಬರ್ತ್ಡೇ ಬಾಯ್ಗೆ ಕೊಡೋದಕ್ಕೆ ಅಂತ ದೀಪಿಕಾ ಶರ್ಟ್ ಕೂಡ ತಗೊಂಡಿದ್ಲು. ಆದ್ರೆ ಇಬ್ಬರ ಮಧ್ಯೆ ಅದೇನಾಯ್ತೋ ಗೊತ್ತಿಲ್ಲ. ಬೆಟ್ಟಕ್ಕೆ ಕರ್ಕೊಂಡು ಹೋದವ ದೀಪಿಕಾಳನ್ನ ಕೊಂದು ಅಲ್ಲೇ ಹೂತು ಹಾಕಿದ್ದ. ಇದನ್ನ ಕಂಡ ಮಂಡ್ಯ ಜಿಲ್ಲೆಯ ಪಾಂಡವಪುರದ ಮಾಣಿಕ್ಯನಹಳ್ಳಿ ಜನ ಅಕ್ಷರಶಃ ಬೆಚ್ಚಿ ಬಿದ್ದಿದ್ರು. ದೀಪಿಕಾ ಕೊಲೆಯಾಗಿ 1.5 ವರ್ಷವೇ ಕಳೆದು ಹೋಯಿತು. ಆದ್ರೂ ಕೊಲೆಯ ಜಿದ್ದು ಆರಿರಲಿಲ್ಲ. ದೀಪಿಕಾ ತಂದೆ ವೆಂಕಟೇಶ್ಗೂ ನಿತೀಶನ ತಂದೆ ನರಸಿಂಹನ ಮಧ್ಯೆ ದ್ವೇಷದ ಕಿಚ್ಚು ಹೊತ್ತಿಕೊಂಡಿತ್ತು. ಒಬ್ಬರಿಗೊಬ್ಬರು ಕತ್ತಿ ಮಸೆಯೋದಕ್ಕೆ ಶುರು ಮಾಡಿದ್ರು. ಇದರ ಎಫೆಕ್ಟೇ ಈಗ ನಿತೀಶ್ ತಂದೆ ನರಸಿಂಹನ ಹೆಣ ಉರುಳಿಸಿದೆ. ಮೇ 6ರಂದು ಅಂಗಡಿಯಲ್ಲಿ ಟೀ ಕುಡಿತಾ ಇದ್ದ ವೇಳೆ ಅಡ್ಡ ಹಾಕಿದ ವೆಂಕಟೇಶ್ ಹಾಗೂ ಆತನ ಸ್ನೇಹಿತ ಮಂಜುನಾಥ್ ನರಸಿಂಹನನ್ನ ಕೊಚ್ಚಿ ಕೊಚ್ಚಿ ಕೊಂದು ಹಾಕಿದ್ದಾರೆ. ಬಿದ್ದು ಒದ್ದಾಡಿದ್ರೂ ಬಿಡದೆ ಹೆಣ ಕೆಡವಿದ್ದಾರೆ. ಎಲ್ಲರೂ ಕೂಡ ಮೂಕ ಪ್ರೇಕ್ಷಕರ ಥರ ಕೊಲೆ ನಡೀತಿದ್ರು ಕೂಡ ಸುಮ್ಮನೆ ಏನೂ ಒಂದು ಪೊಲೀಸ್ಗಾಗಿರಲಿ ಆಂಬುಲೆನ್ಸ್ಗಾಗಿರಲಿ ಏನೂ ಒಂದು ಫೋನ್ ಮಾಡ್ದೇ ತಕ್ಷಣಕ್ಕೆ ಯಾವ್ದಾರೋ ಜಗಳ ಬಿಡಿಸೋಂಥ ಕೆಲಸನೂ ಮಾಡ್ದೇ ಮೂಕ ಪ್ರೇಕ್ಷಕರಾಗಿ ನೋಡ್ತಿರ್ತಕ್ಕಂಥದ್ದು ಮಾನವೀಯತೆ ಸೊತಾಗಿದೆ ಅನ್ನೋ ಒಂದು ನಿದರ್ಶನ ಇವತ್ತು ನಡೀತಾ ಇದೆ. ಇನ್ನಾದರೂ ಸಮಾಜದಲ್ಲಿ ಈ ಥರ ದುಷ್ಕೃತ್ಯ ನಡೆದಾಗ ಕನಿಷ್ಠ ಒಂದು ಮಾನವೀಯತೆ ದೃಷ್ಟಿಯಿಂದ ಪೊಲೀಸಿಗೆ ಫೋನ್ ಮಾಡೋದಾಗಿರ್ಬೋದು, ಇಲ್ಲ ಜಗಳ ಬಿಡಿಸೋಂಥದ್ದಾಗಿರ್ಬೋದು, ಇಲ್ಲ ಸಂಬಂಧಪಟ್ಟಂಥ ಅಧಿಕಾರಿಗಳಿಗೆ ಫೋನ್ ಮುಖಾಂತರ ಮಾಹಿತಿ ಕೊಡೋದಾಗಿರ್ಬೋದು, ಇವು ಮಾಡಬೇಕು, ಮಾನವೀಯತೆ ಉಳಿಸ್ಬೇಕು. ಇಲ್ದನೋದ್ರೆ ಈ ಮನುಕುಲಕ್ಕೆ ಒಂದು ಅಪಮಾನ ಅಂತ ಹೇಳಕ್ಕೆ ನಾನು ಇಷ್ಟಪಡ್ತೀನಿ. ವಿಚಿತ್ರ ಅಂದ್ರೆ ಅಲ್ಲೊಂದು ಪ್ರಾಣ ಹೋಗ್ತಾ ಇದ್ರು, ಯಾರೊಬ್ಬರು ರಕ್ಷಣೆಗೆ ಮುಂದಾಗಿಲ್ಲ. ಹಂತಕರು ಕೃತ್ಯ ಎಸಗ್ತಾ ಇದ್ರು, ತಡೆಯೋ ಪ್ರಯತ್ನ ಮಾಡಲಿಲ್ಲ. ಹೋಗ್ಲಿ, ಆಂಬ್ಯುಲೆನ್ಸ್ ಅಥವಾ ಪೊಲೀಸರಿಗೆ ಆದ್ರೂ ವಿಷಯ ತಿಳಿಸಿದ್ರೆ ಪ್ರಾಣ ಆದ್ರೂ ಉಳಿತಿತ್ತು. ಇದ್ಯಾವುದು ಮಾಡದೆ ಮೂಕ ಪ್ರೇಕ್ಷಕರಂತೆ ಅಲ್ಲಿಂದ ಕಾಲ್ಕಿತ್ತಿದ್ದಾರೆ. ಒಟ್ನಲ್ಲಿ ಮಗ ಮಾಡಿದ ತಪ್ಪಿಗೆ ಅಪ್ಪನ ಹೆಣ ಉರುಳಿದ್ದು ಮಾತ್ರ ದುರಂತ. ತುಳುನಾಡು ಎಂದಾಕ್ಷಣ ನೆನಪಿಗೆ ಬರೋದೇ ದೈವ ಆರಾಧನೆ. ಎಷ್ಟೇ ಬ್ಯುಸಿ ಇದ್ರೂ ಸೆಲೆಬ್ರಿಟಿಗಳು ದೈವಾರಾಧನೆಯಲ್ಲಿ ಭಾಗವಹಿಸ್ತಾರೆ. ಸಿಂಪಲ್ ಸ್ಟಾರ್ ರಕ್ಷಿತ್ ಶೆಟ್ಟಿ ಕೂಡ ದೈವದ ನೇಮೋತ್ಸವದಲ್ಲಿ ಭಾಗಿಯಾಗಿ ಕಣ್ತುಂಬಿಕೊಂಡಿದ್ದಾರೆ. ತುಳುನಾಡಿನ ಮಹಿಮೆಯೇ ಅಂಥದ್ದು. ದೈವಗಳ ನೆಲೆಬೀಡಲ್ಲಿ ನಡೆಯೋ ಪವಾಡಗಳು ಅಷ್ಟಿಷ್ಟಲ್ಲ. ದೈವಗಳ ಲೀಲೆಗೆ ತಲೆ ಬಾಗದವರು ಇಲ್ಲ. ಒಮ್ಮೆ ನಮ್ಮಪ್ಪ ಕಾಪಾಡಪ್ಪ ಅಂದ್ರೆ ಕೈ ಬಿಡೋ ಮಾತಿಲ್ಲ. ಕರಾವಳಿ ಮಣ್ಣಿನ ದೈವ ಅಂದ್ರೆ ಜನ ಮಂತ್ರ ಮುಗ್ಧರಾಗಿದ್ದಾರೆ.
ಹೀಗಾಗಿ ರಾಜಕಾರಣಿಗಳಿಂದ ಹಿಡಿದು ಸ್ಟಾರ್ ನಟರೆಲ್ಲ ದೈವದ ಮೊರೆ ಹೋಗ್ತಿದ್ದಾರೆ. ಇಷ್ಟಾರ್ಥಗಳನ್ನ ಈಡೇರಿಸುವಂತೆ ತಲೆಬಾಗಿ ಬೇಡಿಕೊಳ್ತಾರೆ. ಕಾಂತಾರ ಚಿತ್ರ ಬೆಳ್ಳಿತೆರೆಗೆ ಬಂದ ಮೇಲೆ ತುಳುನಾಡಿನ ದೈವ ಆರಾಧನೆಗೆ ಒಂದು ರೀತಿಯ ಪ್ರಚಾರ ಸಿಕ್ಕಿದೆ. ಆದರೆ ತುಳುನಾಡಿನ ದೈವಾರಾಧನೆ ಸಾವಿರಾರು ವರ್ಷಗಳ ಇತಿಹಾಸ ಇರುವಂತದ್ದು. ತುಳುನಾಡಿನ ಮಂದಿ ಯಾವುದೇ ಆಚರಣೆ ಬಿಟ್ಟರೂ ದೈವ ಆರಾಧನೆ ಬಿಡಲ್ಲ. ಶಿಲ್ಪಾ ಶೆಟ್ಟಿ, ಸುನೀಲ್ ಹೀಗೆ ನೂರಾರು ಸೆಲೆಬ್ರಿಟಿಗಳು ದೈವ ಆರಾಧನೆಯಲ್ಲಿ ಭಾಗವಹಿಸ್ತಾರೆ. ಇತ್ತೀಚೆಗೆ ರಿಷಬ್ ಶೆಟ್ಟಿ ಕೂಡ ಮಂಗಳೂರು ನೇಮೋತ್ಸವದಲ್ಲಿ ಭಾಗಿಯಾಗಿದ್ರು. ಇದೀಗ ನಟ ರಕ್ಷಿತ್ ಶೆಟ್ಟಿ ಕೂಡ ನೇಮೋತ್ಸವದಲ್ಲಿ ಭಾಗಿಯಾಗಿದ್ದಾರೆ. ಚಂದನವನದ ಸಿಂಪಲ್ ಸ್ಟಾರ್ ರಕ್ಷಿತ್ ಶೆಟ್ಟಿ ಅಲಿಯೂರು ದೊಡ್ಡಮನೆ ಕುಟುಂಬಕ್ಕೆ ಸೇರಿದವರು. ಇವರು ಎಲ್ಲೇ ಇದ್ರೂ ತನ್ನೂರಿನಲ್ಲಿ ನಡೆಯೋ ದೈವದ ನೇಮೋತ್ಸವಕ್ಕೆ ಹಾಜರಾಗ್ತಾರೆ. ಈ ಬಾರಿಯೂ ಕೂಡ ಕುಟುಂಬದವರ ಜೊತೆ ಬಂದು ನೇಮೋತ್ಸವ ಕಣ್ತುಂಬಿಕೊಂಡಿದ್ದಾರೆ. ಈ ವೇಳೆ ದೈವ ರಕ್ಷಿತ್ ಶೆಟ್ಟಿ ಕೈ ಹಿಡಿದು ಆಶೀರ್ವಾದ ಮಾಡಿದೆ. ಒಟ್ನಲ್ಲಿ ದೈವಗಳ ಮಹಿಮೆಗೆ ಎಂಥವರು ತಲೆಬಾಗುತ್ತಾರೆ. ಅಲ್ಲದೆ ಎಂಥ ಫೇಮಸ್ ಸ್ಟಾರ್ ಆದರೂ ಕೂಡ ರಕ್ಷಿತ್ ಶೆಟ್ಟಿ ಹೆಸರಿಗೆ ತಕ್ಕ ಹಾಗೆ ಸಿಂಪಲ್ ಆಗಿ ಇರೋದು ಎಲ್ಲರ ಗಮನ ಸೆಳೆದಿದೆ. ಗಣೇಶ್ ಸೈಬ್ರಕಟ್ಟೆ, ನ್ಯೂಸ್ 18 ಉಡುಪಿ. ಮತ್ತಷ್ಟು ಪ್ರಮುಖ ಸುದ್ದಿಗಳನ್ನ ಕನ್ನಡ ನಾಡಿ ಎಕ್ಸ್‌ಪ್ರೆಸ್‌ನಲ್ಲಿ ನೋಡೋಣ. ಮೈಸೂರಿನ ಹಲವೆಡೆ ಭಾರೀ ಮಳೆ, ಬಿರುಗಾಳಿ ಮಳೆಗೆ ಕಾರಿನ ಮೇಲೆ ಕಾರಲ್ಲಿ ಯಾರೂ ಇಲ್ಲದ ಕಾರಣ ತಪ್ಪಿದ ಅನಾಹುತ. ಚಿಕ್ಕೋಡಿಯ ನಿಡಗುಂದಿ ಗ್ರಾಮದಲ್ಲಿ ಮಳೆ ಅವಾಂತರ, ಗುಡುಗು ಮಳೆಗೆ ಹಾರಿಹೋಯ್ತು ಮನೆ ಮೇಲ್ಛಾವಣಿ. 15 ದಿನದ ಬಾಣಂತಿ ಜೊತೆ ಕುಟುಂಬಸ್ಥರ ಪರದಾಟ. ರಾಮನಗರದ ನಟರಾಜ ಬಡಾವಣೆಯಲ್ಲಿ ಧಾರಾಕಾರ ಮಳೆ, ಮನೆಗಳಿಗೆ ನೀರು ನುಗ್ಗಿ ಅವಾಂತರ. ಸಹಾಯಕ್ಕೆ ಬಾರದ ಅಧಿಕಾರಿಗಳ ವಿರುದ್ಧ ಜನಾಕ್ರೋಶ. ರಾಯಚೂರಿನ ಜಿಲ್ಲೆಯಾದ್ಯಂತ ಮಳೆ ಅಬ್ಬರ, ಮಸ್ಕಿ ಪಟ್ಟಣದಲ್ಲಿರುವ ಅಂಚೆ ಕಚೇರಿಗೆ ಜಲ ದಿಗ್ಬಂಧನ, ನಿಂತ ನೀರಲ್ಲಿ ಕಚೇರಿಗೆ ಹೋಗಲು ಒದ್ದಾಟ. ಚಿತ್ರದುರ್ಗದ ಹಲವೆಡೆ ಮಳೆರಾಯನ ಆರ್ಭಟ, ಧಾರಾಕಾರ ಮಳೆಗೆ ತುಂಬಿ ಹರಿದ ಹಳ್ಳ ಕೊಳ್ಳಗಳು, ರೈತರ ಮುಖದಲ್ಲಿ ಮೂಡಿದ ಮಂದಹಾಸ. ಹಾವೇರಿಯ ಕರ್ಚಕಿ ಗ್ರಾಮದ ಜನರಿಗೆ ಸಿಡಿಲಾಘಾತ, ಸಿಡಿಲ ಹೊಡೆತಕ್ಕೆ ಸಿಲಿಂಡರ್ ಸ್ಫೋಟ, ಗುಡಿಸಲು ಭಸ್ಮ. ಅದೃಷ್ಟವಶಾತ್ ಮನೆಯಲ್ಲಿದ್ದವರು ಪಾರು. 2 ಕಾರುಗಳು ಮುಖಾಮುಖಿ ಡಿಕ್ಕಿ, ಸ್ಥಳದಲ್ಲೇ ಇಬ್ಬರು ದುರ್ಮರಣ, ಇಬ್ಬರಿಗೆ ಗಾಯ. ರಾಯಚೂರು ಬೆಳಗಾವಿ ಹೆದ್ದಾರಿಯಲ್ಲಿ ಘಟನೆ. ದೇಗುಲ ಶೆಡ್ ತೆರವು ವಿಷಯಕ್ಕೆ ಗಲಾಟೆ, 2 ಗುಂಪುಗಳ ಮಧ್ಯೆ ಹೊಡೆದಾಟ. ಕಾರವಾರದ ಹನುಮಾಪುರದಲ್ಲಿ ಘಟನೆ. ಚಿಕ್ಕೋಡಿಯ ಕೆರೂರು ಗ್ರಾಮದಲ್ಲಿ ನೀರಿಲ್ಲದೆ ಒದ್ದಾಟ, 5 ದಿನದಿಂದ ಜೀವಜಲಕ್ಕಾಗಿ ಗ್ರಾಮಸ್ಥರ ಪೇಚಾಟ. ಬಿಂದಿಗೆ ಹಿಡಿದು ನೀರಿಗಾಗಿ ಭಿಕ್ಷೆ ಬೇಡುವ ಪರಿಸ್ಥಿತಿ. ಆಪರೇಷನ್ ಸಿಂಧೂರ್ ಕಾರ್ಯಾಚರಣೆ ಯಶಸ್ವಿ, ಮಗುವಿಗೆ ಸಿಂಧೂರಿ ಹೆಸರಿಟ್ಟು ನಾಮಕರಣ. ದೇಶ ಪ್ರೇಮ ಮೆರೆದ ಮಂಡ್ಯದ ಬಿಆರ್ ಕೊಪ್ಪಲು ಗ್ರಾಮದ ದಂಪತಿ. ಇವಿಷ್ಟು ಈವರೆಗಿನ ಪ್ರಮುಖ ಸುದ್ದಿಗಳು. ನೋಡ್ತಾ ಇರಿ ನ್ಯೂಸ್ 18, ಜಾಲ ನಮ್ಮದು, ಬಲ ನಿಮ್ಮದು.